ಹಾಯ್ ಎವ್ರಿವನ್. ಕಾರ್ಪೊರೇಟ್ ಅಕೌಂಟಿಂಗ್ 2024 ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಎ ಆ್ಯಂಡ್ ಬಿ ಕಂಪ್ಲೀಟ್ ಆಗಿತ್ತು. ಈ ವಿಡಿಯೋದಲ್ಲಿ ಸೆಕ್ಷನ್ ಸಿ ಕ್ವಶನ್ಸ್ನ ನೋಡೋಣ. ಇಲ್ಲಿ ಟೋಟಲ್ ಸೆಕ್ಷನ್ ಸಿನಲ್ಲಿ 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ 36 ಮಾರ್ಕ್ಸ್ಗೆ. ಅಂದರೆ 1 ಕ್ವಶನ್ ಬಂದು 12 ಮಾರ್ಕ್ಸಿಗಿರುತ್ತೆ. ಸೊ ಟೋಟಲ್ 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 3ನ ಚೂಸ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಯಾವ್ಯಾವ ಕ್ವಶನ್ ಅಂತ ನೋಡೋಣ. ಇಲ್ಲಿ 9th ಕ್ವಶನ್ ನೋಡೋಣ. ಫಾಲೋಯಿಂಗ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಶರ್ಮಾ ಲಿಮಿಟೆಡ್ ಫಾರ್ ದ ಇಯರ್ ಎಂಡೆಡ್ 31st March 2023 ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ನಲ್ಲಿ ಶೇರ್ ಕ್ಯಾಪಿಟಲ್ 20,000 ಶೇರ್ಸ್ ಆಫ್ ₹10 ಈಚ್ 2 lakh ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2 lakh, 6% ಡಿಬೆಂಚರ್ 1 lakh ಇದೆ. ಕ್ರೆಡಿಟರ್ಸ್ 1 lakh. ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಅಂದರೆ 6 lakh ಇದೆ. ಆ್ಯಂಡ್ ಅಸೆಟ್ಸಲ್ಲಿ ಬಿಲ್ಡಿಂಗ್ 2 lakh, ಮಷಿನರಿ 1 lakh, ಡೆಟಾಸ್ 1 lakh, ಸ್ಟಾಕ್ 80,000, ಕ್ಯಾಶ್ 1,20,000 ಇದೆ. ಟೋಟಲ್ 6 lakh ಇದೆ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಆನ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ 10%. Find out the value of goodwill on the basis of 2 years purchase of super profit. Building is revalued at 3,50,000 and machinery at 90,000. ಈ ಪ್ರಾಬ್ಲಮಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಒಂದು ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ ಕ್ಯಾಲ್ಕುಲೇಟ್ ಮಾಡಬೇಕು, ಸೂಪರ್ ಪ್ರಾಫಿಟ್ಟು ಮತ್ತು ಟೋಟಲ್ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಕಂಪನಿ ಟೋಟಲ್ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಆನ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಿದೆ ಅಂದರೆ 10% ಇದೆ. ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಆನ್ ದ ಬೇಸಿಸ್ ಆಫ್ 2 year ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ಸ್. ಮತ್ತು ಇಲ್ಲಿ ಬಿಲ್ಡಿಂಗ್ ಆ್ಯಂಡ್ ಮಷಿನರಿ ಇಲ್ಲಿ ಬುಕ್ ವ್ಯಾಲ್ಯೂ 2 lakh ಮತ್ತು 1 lakh ಇದೆ. ಇಲ್ಲಿ ಅದರದ್ದು ವ್ಯಾಲ್ಯೂ ಏನಾಗಿದೆ ಅಂತಂದರೆ ಚೇಂಜ್ ಆಗಿದೆ, ಮಾರ್ಕೆಟ್ ವ್ಯಾಲ್ಯೂ. ಬಿಲ್ಡಿಂಗ್ಸ್ 3,50,000 ಇದೆ ಆ್ಯಂಡ್ ಮಷಿನರಿ ಡಿಕ್ರೀಸ್ ಆಗಿದೆ 90,000 ಇದೆ. ಈಗ ಇದ್ರ ಮೇಲೆ ಯಾವ ರೀತಿ ಸೊಲ್ಯೂಷನ್ ಮಾಡೋದಂತ ನೋಡೋಣ. ಫಸ್ಟು ಹೆಡ್ಡಿಂಗ್ ತಗೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಂಡರ್ ಸೂಪರ್ ಪ್ರಾಫಿಟ್ ಮೆಥಡ್ ಅಂತ. ಅದಾದಮೇಲೆ ಸ್ಟೆಪ್ 1 ಏನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬೇಕು. ಸೊ ಇದಕ್ಕೆ ಫಾರ್ಮೆಟ್ ಏನಂತಂದರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ತಗೊಳ್ಳಿ. ಫಸ್ಟು ಏನಂತಂದರೆ ಇಲ್ಲಿ ಟೋಟಲ್ ಅಸೆಟ್ಸ್ ಬೇಕು ನಮಗೆ. ಟೋಟಲ್ ಅಸೆಟ್ಸಲ್ಲಿ ಬಿಲ್ಡಿಂಗ್ 2 lakh ಇದೆ, ಬಟ್ ಅದು ಬಿಲ್ಡಿಂಗ್ಸ್ ಈಸ್ ರಿವ್ಯಾಲ್ಯೂಡ್ ಎಷ್ಟಿದೆ ಅಂದರೆ 3,50,000 ಇದೆ. ಬಿಲ್ಡಿಂಗ್ಸ್ 3,50,000. ಅದಾದಮೇಲೆ ಮಷಿನರಿ 1 lakh ಇದೆ ಬುಕ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ 90,000 ಇದೆ. ಮಷಿನರಿ 90,000 ಆ್ಯಂಡ್ ಡೆಟಾಸು 1 lakh, ಸ್ಟಾಕ್ 80,000 ಆ್ಯಂಡ್ ಕ್ಯಾಶ್ 1,20,000. ಸೊ ಇಲ್ಲಿ ಟೋಟಲ್ ಅಸೆಟ್ ಎಷ್ಟಾಯಿತು ಅಂದರೆ 7,40,000 ಅಸೆಟ್ಸ್ ಆಗಿದೆ. ಈ ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಬೇಕು. 6% ಡಿಬೆಂಚರ್ಸ್ ಎಷ್ಟಿದೆ ಅಂತ ಅಂದರೆ ಇಲ್ಲಿ 1 lakh ಇದೆ ಆ್ಯಂಡ್ ಕ್ರೆಡಿಟರ್ಸ್ 1 lakh ಇದೆ. ಎರಡೇ ಲಯಬಿಲಿಟೀಸ್ ಇರೋದು ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಎಷ್ಟಂತ ಅಂದರೆ ಟೋಟಲ್ ಲಯಬಿಲಿಟೀಸ್ ಎಷ್ಟಾಗುತ್ತೆ ಅಂದರೆ 2 lakh ಆಗುತ್ತೆ. ಸೊ ಈ 7,40,000 ಇಂದ ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ 2 lakhನ ಲೆಸ್ ಮಾಡಿದ್ರೆ ನಮಗೆ ಕ್ಯಾಪಿಟಲ್ ಎಂಪ್ಲಾಯಿ ಎಷ್ಟು ಸಿಗುತ್ತೆ ಅಂದರೆ 5,40,000 ಸಿಗುತ್ತೆ. ಸೊ ಈ ಕ್ಯಾಪಿಟಲ್ ಎಂಪ್ಲಾಯಿನಲ್ಲಿ ನಮಗೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬೇಕಾಗಿರುತ್ತೆ. ಅದಕ್ಕೆ ಫಾರ್ಮೆಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಿಮಗೆ ಒಂದ್ಸರಿ ಫಾರ್ಮೆಟನ್ನು ನೋಡ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯಿ ಅಲ್ಲಿ ಏನಂತಂದರೆ ಕ್ಯಾಪಿಟಲ್ ಎಂಪ್ಲಾಯಿ ಬಂದಮೇಲೆ ಇದಕ್ಕೆ ಲೆಸ್ ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ನ ತೊಗೋಬೇಕು. ಯಾಕಂದರೆ ಇಲ್ಲಿ ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ನ ನಾವಿಲ್ಲಿ ಕ್ಯಾಪಿಟಲ್ ಎಂಪ್ಲಾಯಿಗೆ ಮೈನಸ್ ಮಾಡಿದ್ರೆ ನಮಗೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ ಸಿಗುತ್ತೆ. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದೆ ಅಂದರೆ ನಮಗೆ ಪ್ರಾಬ್ಲಮಲ್ಲಿ 2 lakh ಇದೆ. ಈ 2 lakhಲ್ಲಿ ಹಾಫ್ ಆಫ್ ಇಯರ್ ಕರೆಂಟ್ ಪ್ರಾಫಿಟ್ ಅಂತ ಆದರೆ ಇದರಲ್ಲಿ 2 lakhಲ್ಲಿ 50% ಅಥವಾ 1/2 6 ಮಂತ್ಸ್ಗೆ ಅಥವಾ ಇಲ್ಲಿ ಹಾಫ್ ಇಯರ್ ತೊಗೊಂಡ್ರೆ ಎಷ್ಟು ಬರುತ್ತೆ ಅಂದರೆ 1 lakh ಬರುತ್ತೆ. ಕ್ಯಾಪಿಟಲ್ ಎಂಪ್ಲಾಯಿಂದ ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ನ ಲೆಸ್ ಮಾಡಿದ್ರೆ ನಮಗೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯಿ ಎಷ್ಟು ಸಿಗುತ್ತೆ ಅಂದರೆ 4,40,000 ಸಿಗುತ್ತೆ. 4,40,000 ಇಸ್ ದ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಅದಾದಮೇಲೆ ಸ್ಟೆಪ್ 2 ಏನು ಮಾಡಬೇಕಂತಂದರೆ ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾರ್ಮಲ್ ಪ್ರಾಫಿಟ್ಗೆ ಏನು ಫಾರ್ಮುಲಾ ಅಂತಂದರೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಆನ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ 10% ಅಂತ. ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಿದೆ 4,40,000 ಇದೆ. 4,40,000 ಅಲ್ಲಿ ಟೋಟಲ್ 10% ಅಂದರೆ 44,000 ಆಗಿದೆ. ಸಾರಿ 5,40,000ನಲ್ಲಿ 1 lakh ಲೆಸ್ ಮಾಡಿದ್ರೆ 4,40,000 ಬರುತ್ತೆ. ಈ 4,40,000 ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೇಲೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ 10%ನ ತೊಗೊಂಡ್ರೆ ನಮಗೆ 44,000 ಸಿಗುತ್ತೆ. ಈಗ ಸ್ಟೆಪ್ 3 ಏನಂತಂದರೆ ಸೂಪರ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೂಪರ್ ಪ್ರಾಫಿಟ್ಗೆ ಏನು ಫಾರ್ಮುಲಾ ಅಂದರೆ ಅವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಸೊ ಇಲ್ಲಿ ಅವರೇಜ್ ಪ್ರಾಫಿಟ್ ಎಷ್ಟಿದೆ ಅಂತಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್
ಲಾಸ್ ಅಕೌಂಟ್ ಎಷ್ಟಿದೆ ಅಂದರೆ 2 ಲ್ಯಾಕ್ ಇದೆ. ಈ 2 ಲ್ಯಾಕಿಂದ ನಾರ್ಮಲ್ ಪ್ರಾಫಿಟ್ನ ಲೆಸ್ ಮಾಡಿದ್ರೆ ನಮಗೆ ಸೂಪರ್ ಪ್ರಾಫಿಟ್ 1,56,000 ಸಿಗುತ್ತೆ. ಈ 1,56,000 ಈಗ ಫೈನಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಗುಡ್ವಿಲ್ನ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಅಂತ ತಗೊಳ್ಳಿ. 4th ಸ್ಟೆಪ್ಪು. ಗುಡ್ವಿಲ್ಗೆ ಏನು ಫಾರ್ಮುಲಾ ಅಂತ ಅಂದರೆ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಬರುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಇಯರ್ ಪರ್ಚೇಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಗುಡ್ವಿಲ್ ಆನ್ ದ ಬೇಸಿಸ್ ಆಫ್ 2 year ಪರ್ಚೇಸ್ ಅಂತ ಕೊಟ್ಟಿದ್ದಾರೆ ಆಫ್ ಸೂಪರ್ ಪ್ರಾಫಿಟ್ ಅಂತ. ಸೂಪರ್ ಪ್ರಾಫಿಟ್ ಎಷ್ಟಿದೆ 1,56,000 ಇಂಟು 2 ಮಾಡಿದ್ರೆ ಗುಡ್ವಿಲ್ ಎಷ್ಟಾಗುತ್ತೆ ಅಂದರೆ 3,12,000 ಆಗುತ್ತೆ. ಸೊ ನಿಮಗೆ ಇಷ್ಟು ಮಾಡಿದ್ರೆ ಈ ಪೋರ್ಷನ್ಗೆ 6 ಮಾರ್ಕ್ಸು, ಇದಕ್ಕೆ 2 ಮಾರ್ಕ್ಸು, 6 ಮಾರ್ಕ್ಸು, 12 ಮಾರ್ಕ್ಸ್ ಅಲೋಕೇಟ್ ಮಾಡಿರ್ತಾರೆ. ಮತ್ತೊಮ್ಮೆ ಹೇಳ್ತೀನಿ ಏನಂದರೆ ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯಿ. ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯಿ ಹೆಂಗೆ ಅಂತಂದರೆ ಫಸ್ಟು ಟೋಟಲ್ ಅಸೆಟ್ಸಿಂದ ಅಂದರೆ ಇಲ್ಲಿ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಅಸೆಟ್ಸ್ನ ತೊಗೋಬೇಕು. ಏನಾದ್ರು ಅಸೆಟ್ಸಲ್ಲಿ ಚೇಂಜಸ್ ಇದ್ದರೆ ಅಂದರೆ ಇಲ್ಲಿ ಬಿಲ್ಡಿಂಗು ರಿವ್ಯಾಲ್ಯೂಡ್ ಆಗಿದೆ ಆ್ಯಂಡ್ ಮಷಿನರಿ ಅದೆರಡು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಆ್ಯಸ್ ಇಟ್ ಈಸ್ ಇದೆ. ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ ಏನೇನಿದೆ ಅಂದರೆ ಡಿಬೆಂಚರು ಕ್ರೆಡಿಟರ್ಸ್ ಎರಡನ್ನೂ ಲೆಸ್ ಮಾಡಿದ್ರೆ ನಮಗೆ ಈ 7,40,000 ಟೋಟಲ್ ಅಸೆಟ್ಸಿಂದ 2 ಲ್ಯಾಕ್ನ ಲಯಬಿಲಿಟೀಸ್ನ ಲೆಸ್ ಮಾಡಿದ್ರೆ ಕ್ಯಾಪಿಟಲ್ ಎಂಪ್ಲಾಯಿ 5,40,000 ಬರುತ್ತೆ. ಈ ಕ್ಯಾಪಿಟಲ್ ಎಂಪ್ಲಾಯಿಗೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ಕೊಟ್ಟಿರ್ತಾರೆ ಅದರಲ್ಲಿ ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ ತೊಗೋಬೇಕು. ಸೊ ಇಲ್ಲಿ ಇದು ಅಕಾರ್ಡಿಂಗ್ ಟು ಫಾರ್ಮೆಟ್. ಸೊ ಇಲ್ಲಿ ನಮಗೆ 1 ಲ್ಯಾಕ್ನ ಲೆಸ್ ಮಾಡಿದ್ರೆ 4,40,000 ಇಸ್ ದ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಈ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೇಲೆ 10% ನಾರ್ಮಲ್ ರೇಟ್ ಆಫ್ ರಿಟರ್ನ್ ಮಾಡಿದ್ರೆ ನಮಗೆ ನಾರ್ಮಲ್ ಪ್ರಾಫಿಟ್ ಸಿಗುತ್ತೆ. ಈ ನಾರ್ಮಲ್ ಪ್ರಾಫಿಟ್ ಅವರೇಜ್ ಪ್ರಾಫಿಟ್ ಇಂದ ನಾರ್ಮಲ್ ಪ್ರಾಫಿಟ್ನ ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ಸೂಪರ್ ಪ್ರಾಫಿಟ್. ಸೊ ಫೈನಲಿ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಮಾಡಿದ್ರೆ ನಮಗೆ ಗುಡ್ ವಿಲ್ ಸಿಗುತ್ತೆ. ಇಷ್ಟಕ್ಕೆ ನಿಮಗೆ 12 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನ ನೋಡೋಣ. 10th ಕ್ವಶನ್ ಏನು ಹೇಳಿದ್ದಾರೆ ಅಂದರೆ ಆನ್ 31/3/2021 the balance sheet of SAPS Company Limited shows the following position. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಅಲ್ಲಿ ಶೇರ್ ಕ್ಯಾಪಿಟಲ್ ಆಫ್ ₹10 ಈಚ್ ಎಷ್ಟಂತಂದರೆ 16 ಲ್ಯಾಕ್ ಇದೆ. ರಿಸರ್ವ್ಸ್ ಎಷ್ಟಿದೆ ಅಂದರೆ 2,60,000. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 80,000. 5% ಡಿಬೆಂಚರ್ 5 ಲ್ಯಾಕ್. ಕರೆಂಟ್ ಲಯಬಿಲಿಟೀಸ್ 5,20,000. ಟೋಟಲ್ ಎಷ್ಟಿದೆ ಅಂದರೆ ಟೋಟಲ್ ಲಯಬಿಲಿಟೀಸ್ 29,60,000 ಇದೆ. ಅದಾದಮೇಲೆ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ 20 ಲ್ಯಾಕ್ ಇದೆ. ಕರೆಂಟ್ ಅಸೆಟ್ಸ್ 8 ಲ್ಯಾಕ್. ಗುಡ್ವಿಲ್ 1,60,000. ಟೋಟಲ್ ಅಸೆಟ್ಸ್ 29,60,000 ಇದೆ. ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ ಅಂದರೆ ಆನ್ 31st March 2021 ಫಿಕ್ಸ್ಡ್ ಅಸೆಟ್ಸ್ ವರ್ ರಿವ್ಯಾಲ್ಯೂಡ್ ಅಟ್ 18 ಲ್ಯಾಕ್. The profit for the 3 years were 2021 ನಲ್ಲಿ 2,40,000, 2020 ನಲ್ಲಿ 2,20,000 and 2019 ನಲ್ಲಿ 2,10,000 ಪ್ರಾಫಿಟ್ ಆಗಿದೆ. Of the above 20% was placed to the reserve account. The fair return on capital employed is at 10%. Calculate the value of equity shares of a company under net asset method and yield method ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ ಕಂಪನಿನಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಅಂದರೆ 10 ಈಚ್ 16 ಲ್ಯಾಕ್ ಅಂತಂದರೆ ಟೋಟಲ್ ಎಷ್ಟು ಶೇರ್ಸ್ ಇದೆ ಅಂದರೆ 1,60,000 ಶೇರ್ಸ್ ಇದೆ. ಸೊ ಇದಕ್ಕೆ ನಾವು ವ್ಯಾಲ್ಯೂ ಎಷ್ಟಿದೆ ಅಂತ ನೆಟ್ ಅಸೆಟ್ ಮೆಥಡ್ ಮತ್ತು ಇಲ್ಡ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಅಸೆಟ್ಸ್ ಕೊಟ್ಟಿದ್ದಾರೆ ಮತ್ತು ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ ರಿವ್ಯಾಲ್ಯೂಡ್ ಆಗಿದೆ 20 ಲ್ಯಾಕ್ ಇರೋದು 18 ಲ್ಯಾಕ್ ಆಗಿದೆ. ಅದಾದಮೇಲೆ ಪ್ರಾಫಿಟ್ಸ್ ಕೊಟ್ಟಿದ್ದಾರೆ, 3 year ಪ್ರಾಫಿಟ್ ಕೊಟ್ಟಿದ್ದಾರೆ. ಆ 3 years ಪ್ರಾಫಿಟ್ಸಲ್ಲಿ 20% ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ದಾರೆ. ದ ಫೇರ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ 10% ಅಂತ ಹೇಳಿ 2 ಮೆಥಡ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ. ಫಸ್ಟು ನಾವು ನೆಟ್ ಅಸೆಟ್ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡೋಣ. ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಶೇರ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್ ಅಂತ ಹೆಡಿಂಗ್ ತಗೊಳ್ಳಿ. ಅದಾದಮೇಲೆ ಕ್ಯಾಲ್ಕುಲೇಷನ್ ಆಫ್ ನೆಟ್ ಅಸೆಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ವಿಡಿಯೋನ ಲ್ಯಾಂಡ್ಸ್ಕೇಪಲ್ಲಿ ನೋಡಿ ಕ್ಲಿಯರಾಗಿ ಕಾಣಿಸುತ್ತೆ. ಅದಾದಮೇಲೆ ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಕಾಲಮ್ ತಗೊಳ್ಳಿ. ಫಿಕ್ಸ್ಡ್ ಅಸೆಟ್ಟು ಎಷ್ಟಿದೆ ಅಂತಂದರೆ ಬುಕ್ ವ್ಯಾಲ್ಯೂ 20 ಲ್ಯಾಕ್ ಇದೆ, ಬಟ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ 18 ಲ್ಯಾಕ್ ಇದೆ. ಅದಾದಮೇಲೆ ಕರೆಂಟ್ ಅಸೆಟ್ಸು ಏನು ಚೇಂಜಸ್ ಇಲ್ಲ 8 ಲ್ಯಾಕ್. ಗುಡ್ ವಿಲ್ಲು 1,60,000. ಟೋಟಲ್ ಎಷ್ಟಾಗುತ್ತೆ ಅಂದರೆ 27,60,000 ಇಸ್ ದ ಟೋಟಲ್ ಅಸೆಟ್. ಇದು ಇದರಲ್ಲಿ ನಾವು ಸೇಮ್ ಲಯಬಿಲಿಟೀಸ್ನ ಲೆಸ್ ಮಾಡಬೇಕು. ಇದರಲ್ಲಿ 5% ಡಿಬೆಂಚರ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. 5% ಡಿಬೆಂಚರ್ 5 ಲ್ಯಾಕ್ ಇದೆ ಆ್ಯಂಡ್ ಕ್ರೆಡಿಟರ್ಸ್ ಬಂದು ಕರೆಂಟ್ ಲಯಬಿಲಿಟೀಸ್ ಅಥವಾ ಕ್ರೆಡಿಟರ್ಸ್ ಅಂತ ತೊಗೊಳ್ತೀವಿ 5,20,000 ಇದೆ. ಇದು ಕ್ರೆಡಿಟರ್ಸ್ ಅಥವಾ ಕರೆಂಟ್ ಲಯಬಿಲಿಟಿ ಅಂತ ತೊಗೊಳ್ಳಿ. ಸೊ ಎಷ್ಟಿದೆ ಅಂದರೆ 5 ಲ್ಯಾಕ್ ಆ್ಯಂಡ್ 5,20,000 ಇದೆ. ಟೋಟಲ್ ಅಲ್ಲಿಗೆ ಟೋಟಲ್
10,20,000 ಆಗುತ್ತೆ. ಈ ಟೋಟಲ್ ಅಸೆಟ್ 27,60,000 ಇಂದ ಈ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಿದ್ರೆ ನಮಗೆ ಅಸೆಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಥವಾ ಶೇರ್ ಹೋಲ್ಡರ್ಸ್ ಎಷ್ಟು ಸಿಗುತ್ತೆ ಅಂದರೆ 17,40,000 ಸಿಗುತ್ತೆ. ಅಂದರೆ ಇಲ್ಲಿ ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ನ ಮಾಡಬೇಕು. ಇಲ್ಲಿ ನಮಗೆ ಕಂಪನಿನಲ್ಲಿ ಯಾವುದೇ ಥರದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲ. ಸಪೋಸ್ ಇದ್ದಿದ್ರೆ ಅವ್ರಿಗೆ ನಾವು ಫಸ್ಟ್ ಪ್ರಿಯಾರಿಟಿನ ಕೊಡಬೇಕಾಗಿತ್ತು. ಇಲ್ಲಿ ಯಾವುದೇ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಇಲ್ಲ. ಸೊ ಹಂಗಾಗಿ ನೆಟ್ ಅಸೆಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಾಗುತ್ತೆ ಅಂದರೆ 7,40,000 ಆಗುತ್ತೆ. ಇವಾಗ ವ್ಯಾಲ್ಯೂ ಆಫ್ ಶೇರ್ನ ಕ್ಯಾಲ್ಕುಲೇಟ್ ಮಾಡೋಣ. ಪರ್ ಶೇರ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ. ಸೊ ಅದಕ್ಕೇನು ಫಾರ್ಮುಲಾ ಅಂತಂದರೆ ನೆಟ್ ಅಸೆಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಇಲ್ಲಿ ಎಷ್ಟಿದೆ ಅಂತ ಅಂದರೆ ನೆಟ್ ಅಸೆಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬಂದು 17,40,000 ಇದೆ. 17,40,000 ಡಿವೈಡೆಡ್ ಬೈ ಟೋಟಲ್ ಶೇರ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ ಶೇರ್ ಕ್ಯಾಪಿಟಲ್ ಆಫ್ ₹10 ಈಚ್ 16 lakh ಅಂತ ಕೊಟ್ಟಿದ್ದಾರೆ. 16 lakh ಅಂತ ಅಂದರೆ 16 lakh ಡಿವೈಡೆಡ್ ಬೈ 10 ಮಾಡಿದ್ರೆ ನಮಗೆ 1,60,000 ಸಿಗುತ್ತೆ. ಸೊ ಇಲ್ಲಿ 17,40,000 ಡಿವೈಡೆಡ್ ಬೈ 1,60,000 ಮಾಡಿದ್ರೆ ವ್ಯಾಲ್ಯೂ ಆಫ್ ಪರ್ ಶೇರ್ ಎಷ್ಟಿದೆ ಅಂದರೆ 10.87 ರೂಪೀಸ್ ಇದೆ. ಇದು ಬಂದು ನೆಟ್ ಅಸೆಟ್ ಮೆಥಡು. ತುಂಬ ಈಸಿ. ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಬೇಕು. ಅದರಿಂದ ಪ್ರಿಫರೆನ್ಸ್ ಶೇರ್ಸ್ ಅವ್ರಿಗೆ ಕ್ಯಾಪಿಟಲ್ ಅವ್ರಿಗೆ ಏನಾದರೂ ಡಿವಿಡೆಂಟ್ ಇದ್ದರೆ ಪೇಮೆಂಟ್ ಮಾಡಬೇಕು ಅಥವಾ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ಪೇ ಮಾಡಬೇಕು. ಆಫ್ಟರ್ ದಟ್ ನೆಟ್ ಅಸೆಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಪರ್ ಶೇರ್ ಸಿಗುತ್ತೆ. ಇದಿಷ್ಟು ಕೂಡ ನೆಟ್ ಅಸೆಟ್ ಮೆಥಡ್. ಅದಾದಮೇಲೆ ಇನ್ನೊಂದು ಮೆಥಡ್ ಹೇಳಿದರೆ ಹೀಲ್ಡ್ ಮೆಥಡ್ ಅಂತ. ಸೊ ಯಾವ ರೀತಿ ಅಂತ ನೋಡೋಣ. ಹೀಲ್ಡ್ ಮೆಥಡಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ವೆಯ್ಟೆಡ್ ಅವರೇಜ್ ಪ್ರಾಫಿಟ್. ಸೊ ನಮಗೆ ಇಲ್ಲಿ 2019 ಅಂದರೆ ಇಲ್ಲಿ ನೋಡಿ 2019 2,10,000 ಪ್ರಾಫಿಟ್, 2020 2,20,000 ಆ್ಯಂಡ್ 2021 2,40,000. ಸೊ ಟೋಟಲ್ ಇಯರ್ನ ಬರ್ಕೊಳ್ಳೋಣ. 2019, 20, 21. 2019 2,10,000 ಇದೆ ಪ್ರಾಫಿಟ್ಟು, ಆ್ಯಂಡ್ 2020 2,20,000 ಆ್ಯಂಡ್ 2021 2,40,000. ಇಲ್ಲಿ ಏನಂದರೆ ಪ್ರಾಫಿಟ್ಟು ಇಯರಿಂದ ಇಯರ್ಗೆ ಇನ್ಕ್ರೀಸ್ ಆಗಿದೆ. ಇಲ್ಲಿ ನೋಡಿ 19 2,10,000 ಇದೆ, 2020 2,20,000 ಇದೆ, ಆ್ಯಂಡ್ 21 2,40,000 ಇದೆ. ಸೊ ವೆಯ್ಟ್ ಅಂತಂದರೆ ಆ ಇಯರು, ಇದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತ ಬರ್ಕೊಳ್ಳಿ ವೆಯ್ಟು. ಸೊ ಇದನ್ನು ಟೋಟಲ್ ಮಾಡಿದ್ರೆ ನಮಗೆ 6 ಸಿಗುತ್ತೆ. 1 + 2 3, 3 + 3 6 ಆಗುತ್ತೆ. ಸೊ ಈಗ ಪ್ರಾಫಿಟ್ ಇಂಟು ವೆಯ್ಟನ್ನು ನಮಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಪ್ರಾಡಕ್ಟ್ ಸಿಗುತ್ತೆ. 2,10,000 ಇಂಟು 1 ಮಾಡಿದ್ರೆ 2,10,000, 2,20,000 ಇಂಟು 2 ಮಾಡಿದ್ರೆ 4,40,000, 2,40,000 ಇಂಟು 3 ಮಾಡಿದ್ರೆ 7,20,000 ಸಿಗುತ್ತೆ. ಇದನ್ನು ಟೋಟಲ್ ಮಾಡಿದ್ರೆ ನಮಗೆ 13,70,000 ಸಿಗುತ್ತೆ. ಟೋಟಲ್ ವೆಯ್ಟ್ ಎಷ್ಟು 6 ಇದೆ, ಆ್ಯಂಡ್ ಟೋಟಲ್ ಪ್ರಾಡಕ್ಟ್ ಬಂದು 13,70,000 ಇದೆ. ಸೊ ಇಲ್ಲಿ ನಾವು ಸಿಂಪಲ್ ಅವರೇಜ್ ಆದರೆ ಪ್ರಾಫಿಟ್ಟು ವೇರಿಯೇಷನ್ ಇದ್ದರೆ, ಅಂದರೆ ಇಲ್ಲಿ ಇನ್ಕ್ರೀಸು ಡಿಕ್ರೀಸ್ ಆ ಥರ ಇದ್ದರೆ ಸಿಂಪಲ್ ಅವರೇಜಲ್ಲೇ ಮಾಡಿಬಿಡ್ತೀವಿ. ವೆಯ್ಟೆಡ್ ಅವರೇಜ್ ಯಾವಾಗ ಅಂತಂದರೆ ಪ್ರಾಫಿಟ್ಟು ಇಯರಿಂದ ಇಯರ್ಗೆ ಇನ್ಕ್ರೀಸ್ ಆಗಿದ್ರೆ ಮಾತ್ರ ವೆಯ್ಟೆಡ್ ಅವರೇಜ್ ಪ್ರಾಫಿಟ್ಟು ಈ ಮೆಥಡನ್ನು ಫಾಲೋ ಮಾಡ್ತೀವಿ. ಸೊ ಇಲ್ಲಿ ಟೋಟಲ್ ವೆಯ್ಟ್ ಎಷ್ಟಿದೆ 6 ಇದೆ, ಆ್ಯಂಡ್ ಟೋಟಲ್ ಪ್ರಾಡಕ್ಟು 13,70,000 ಬಂದಿದೆ. ಈಗ ಇದಕ್ಕೆ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಟೋಟಲ್ ಪ್ರಾಡಕ್ಟ್ ಎಷ್ಟಂದರೆ 13,70,000, ಟೋಟಲ್ ವೆಯ್ಟ್ ಬಂದು 6. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ 2,28,333 ಆಗುತ್ತೆ. ಅಂದರೆ ಇಲ್ಲಿ 2,28,333 ಈಸ್ ದ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಆಗುತ್ತೆ. ಇದರಲ್ಲಿ ಮತ್ತೆ ನಾವು ಇವಾಗ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ 2 ಕಾಲಮ್ಸ್ ತೊಗೊಳ್ಳಿ. ಅವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬಂದಿದೆ ಅಂದರೆ 2,28,333 ಬಂದಿದೆ. ಇದರಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಆಫ್ ದ ಎಬೋ 20% ವಾಸ್ ಪ್ಲೇಸ್ ಟು ದ ರಿಸರ್ವ್ ಅಕೌಂಟ್. ಈ ಪ್ರಾಫಿಟಲ್ಲಿ ಏನು ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಬರುತ್ತಲ್ವ ಅದರಲ್ಲಿ 20%ನ ನಾವು ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದ್ದಾರೆ. ಈ 2,28,333ನಲ್ಲಿ 20% ಅಂತ ಅಂದರೆ 45,667 ಆಗುತ್ತೆ. ಇದನ್ನು ಲೆಸ್ ಮಾಡಿ, ಯಾಕಂದರೆ ಇದನ್ನು ನಾವು ಏನು ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆವಾಗ ಡಿವಿಡೆಂಡ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್ ಎಷ್ಟು ಸಿಗುತ್ತೆ ಅಂದರೆ 1,82,666 ಸಿಗುತ್ತೆ. ಇದರಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಯಾವುದೂ ಇಲ್ಲ, ಯಾಕಂದರೆ ಈ ಪ್ರಾಬ್ಲಮಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನೂ ಇಲ್ಲ, ಹಾಗಾಗಿ 0. ಡಿವಿಡೆಂಡ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಥವಾ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಾಗುತ್ತೆ ಅಂದರೆ 1,82,666 ಆಗುತ್ತೆ. ಇವಾಗ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲೈಸೇಷನ್ ಪ್ರಾಫಿಟ್ನ ಮಾಡೋಣ. ಅದಕ್ಕೆ ಏನು ಫಾರ್ಮುಲಾ ಅಂತ ಅಂದರೆ ಡಿವಿಡೆಂಡ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಸೊ ಡಿವಿಡೆಂಡ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಂದರೆ
1,82,666 ಇದೆ. ಆ್ಯಂಡ್ ನಾರ್ಮಲ್ ರೇಟ್ ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ದ ಫೇರ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇದೇ ನಾರ್ಮಲ್ ರೇಟು. ಇಲ್ಲಿ 10% ಡಿವೈಡೆಡ್ ಬೈ 10 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಅಂದರೆ 18,26,660 ಸಿಗುತ್ತೆ. ಸೊ ಇಲ್ಲಿ 18,26,660. ಇವಾಗ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಶೇರ್ಸ್ ಅಂಡರ್ ಈಲ್ಡ್ ಮೆಥಡ್ನ ನೋಡೋಣ. ಇಲ್ಲಿ ವ್ಯಾಲ್ಯೂ ಆಫ್ ಶೇರ್ಸ್ ಏನಂತ ಅಂದರೆ ಕ್ಯಾಪಿಟಲೈಸೇಷನ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಕ್ಯಾಪಿಟಲೈಸೇಷನ್ ಪ್ರಾಫಿಟ್ ಎಷ್ಟಿದೆ ಅಂದರೆ 18,26,660 ಡಿವೈಡೆಡ್ ಬೈ 1,60,000 ಈಕ್ವಿಟಿ ಶೇರ್ಸ್ ಇದೆ. ಮಾಡಿದರೆ ನಮಗೆ ವ್ಯಾಲ್ಯೂ ಪರ್ ಶೇರು 11.41 ಸಿಗುತ್ತೆ. ಸೊ ಇಲ್ಲಿ ಏನಂತ ಅಂದರೆ ಅಂಡರ್ ನೆಟ್ ಎಸೆಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಪರ್ ಶೇರ್ 10.87 ಸಿಗುತ್ತೆ. ಆ್ಯಂಡ್ ಇಲ್ಲಿ ನೆಕ್ಸ್ಟು ವ್ಯಾಲ್ಯೂ ಪರ್ ಶೇರ್ ಈಲ್ಡ್ ಮೆಥಡ್ ಮಾಡಿದಾಗ 11.41 ಸಿಗುತ್ತೆ. ಸೊ ಇದು ಎರಡು ಮೆಥಡ್ಗೂ 6 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ತುಂಬ ಈಸಿ ಪ್ರಾಬ್ಲಮ್ನ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿ. ನೀವು ಒಂದ್ಸರಿ ಪ್ರಾಪರಾಗಿ ವಿಡಿಯೋಸ್ನ ನೋಡಿ, ಅಥವಾ ನಿಮ್ಗೇನಾದ್ರು ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ. ಇದಾದಮೇಲೆ ನೆಕ್ಸ್ಟ್ ಕ್ವಶನ್ 11th ಕ್ವಶನ್ ಏನಂತ ಅಂದರೆ ಶ್ರೀನಿವಾಸ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ವಿತ್ ಎ ರಿಜಿಸ್ಟರ್ಡ್ ಕ್ಯಾಪಿಟಲ್ ಆಫ್ rupees 10 lakh issued 1 lakh equity shares of rupees 10 each. Payable 3 on application, 2.50 on allotment and 2.50 on first call and balance in final call. All the shares were fully subscribed and the money duly received except first call on 5,000 shares and final call 18,000 shares. Give the journal entries to record the above. ಇಲ್ಲಿ ಏನಂತಂದರೆ ಶ್ರೀನಿವಾಸ ಟ್ರೇಡಿಂಗ್ ಕಂಪನಿ ಲಿಮಿಟೆಡು ಎಷ್ಟು ಕ್ಯಾಪಿಟಲ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅಂದರೆ 10 lakh ಮಾಡ್ತಾ ಇದ್ದಾರೆ. ಇಲ್ಲಿ ಟೋಟಲ್ ಇಶ್ಯೂ ಆಗಿರೋದು ಎಷ್ಟು ಅಂತ ಅಂದರೆ ಟೋಟಲ್ ಇಲ್ಲಿ 1 lakh ಈಕ್ವಿಟಿ ಶೇರ್ಸು ಟೋಟಲ್ 10 ರೂಪೀಸಾಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಅದನ್ನು ಅಮೌಂಟ್ ಈ 10 ರೂಪೀಸ್ನ ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅಪ್ಲಿಕೇಶನ್ ಸ್ಟೇಜಲ್ಲಿ 3 ರೂಪೀಸ್, ಅಲಾಟ್ಮೆಂಟ್ ಸ್ಟೇಜಲ್ಲಿ 2.50 ಆ್ಯಂಡ್ ಫಸ್ಟ್ ಕಾಲಲ್ಲಿ 2.50 ಆ್ಯಂಡ್ ಫೈನಲ್ ಕಾಲಲ್ಲಿ ರಿಮೈನಿಂಗ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 3 ಇದೆ. 2.50 ಎಷ್ಟಾಗುತ್ತೆ ಅಂದರೆ ಇದು 5 ಆಗುತ್ತೆ. 3 + 5 8 ರೂಪೀಸ್ ಆಗಿತ್ತು. ಇನ್ ರಿಮೈನಿಂಗ್ ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದಾರೆ ಅಂದರೆ ಆ್ಯಂಡ್ ಬ್ಯಾಲೆನ್ಸ್ ಇನ್ ಫೈನಲ್ ಕಾಲ್ ಎಷ್ಟು ಅಂದರೆ 2. ಅಲ್ಲಿಗೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 10 ರೂಪೀಸ್ ಈ ರೀತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಕಲೆಕ್ಟ್ ಮಾಡಬೇಕಾದ್ರೆ ಆಲ್ ದ ಶೇರ್ಸ್ ವರ್ ಫುಲ್ಲಿ ಸಬ್ಸ್ಕ್ರೈಬಡ್ ಆ್ಯಂಡ್ ದ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ಫಸ್ಟ್ ಕಾಲಲ್ಲಿ 5,000 ಶೇರ್ಸ್ನ ಅಮೌಂಟ್ನ ಕೊಡಲ್ಲ. ಇಲ್ಲಿ ಫಸ್ಟ್ ಕಾಲಲ್ಲಿ ಎಷ್ಟು ಅಂತಂದರೆ 5,000 ಶೇರ್ಸು, ಅದಾದಮೇಲೆ ಫೈನಲ್ ಕಾಲಲ್ಲಿ 18,000 ಶೇರ್ಸು ಅಮೌಂಟು ಬರ್ತಿಲ್ಲ, ಅದು ಕಾಲ್ಸ್ ಇನ್ ಅರಿಯರ್ಸ್ ಆಗಿದೆ ಅಂತ ಹೇಳಿದ್ದಾರೆ. ಇದ್ರ ಮೇಲೆ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಯಾವ ರೀತಿ ಅಂತ ನೋಡೋಣ. ಇಲ್ಲಿ ಹೆಡ್ಡಿಂಗ್ ತಗೊಳ್ಳಿ, ಶ್ರೀನಿವಾಸ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್ ಅಂತ, ಇಲ್ಲಿ ಜರ್ನಲ್ ಎಂಟ್ರೀಸ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಅದಾದಮೇಲೆ ಡೇಟು, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್, ಕ್ರೆಡಿಟ್ ಜರ್ನಲ್ ಎಂಟ್ರೀಸ್ ಫಾರ್ಮೆಟ್ ತಗೊಳ್ಳಿ. ಫಸ್ಟು ಏನಂತಂದರೆ ಪರ್ಟಿಕ್ಯುಲರ್ಸಲ್ಲಿ ಅಪ್ಲಿಕೇಶನ್ ಸ್ಟೇಜಲ್ಲಿ ಎಷ್ಟು ಅಂತ ಅಂದರೆ 3 ರೂಪೀಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅಪ್ಲಿಕೇಶನ್ ಸ್ಟೇಜ್ ಯಾವುದೇ ಪ್ರಾಬ್ಲಮಲ್ಲಿ ಅಪ್ಲಿಕೇಶನ್ ಸ್ಟೇಜ್ ಅಂತ ಬಂದಾಗ ಸೇಮ್ ಎಂಟ್ರೀಸ್ ಇರುತ್ತೆ. ಏನಂತಂದರೆ ಬ್ಯಾಂಕ್ ಅಕೌಂಟ್ ಡೆಟಾ ಟು ಶೇರ್ ಅಪ್ಲಿಕೇಶನ್ ಅಕೌಂಟು, ಬ್ಯಾಂಕ್ ಅಕೌಂಟಿಂದ ಶೇರ್ ಅಪ್ಲಿಕೇಶನ್ ಅಕೌಂಟಿಗೆ ಟೋಟಲ್ 3 ರೂಪೀಸ್ ಅಂತ ಅಂದರೆ 1 lakh ಶೇರ್ಸ್ಗೆ ಎಷ್ಟಾಗುತ್ತೆ ಅಂದರೆ 3 × 1 lakh ಮಾಡಿ, ಆವಾಗ 3 lakh ಆಗುತ್ತೆ. ಸೊ 3 lakh ಡೆಬಿಟ್ ಆ್ಯಂಡ್ 3 lakh ಕ್ರೆಡಿಟ್ ಆಗುತ್ತೆ. ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂದರೆ ಬ್ಯಾಂಕಿಂದ ಶೇರ್ ಅಪ್ಲಿಕೇಶನ್ ಅಕೌಂಟಿಗೆ 3 lakh ರೂಪೀಸ್ ಬಂದಿದೆ. ಸೊ ಈ ಶೇರ್ ಅಪ್ಲಿಕೇಶನಿಂದ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಆಗ ಎರಡನೇ ಎಂಟ್ರಿ ಏನು ಬರುತ್ತೆ ಅಂದರೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟು ಸೇಮ್ 3 lakh ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ವಿ. ಬೀಯಿಂಗ್ ಟ್ರಾನ್ಸ್ಫರ್ ಆಫ್ ಶೇರ್ ಅಪ್ಲಿಕೇಶನ್ ಮನಿ ಅಂತ ತಗೊಳ್ಳಿ. ಸೊ ಇಲ್ಲಿ ಶೇರ್ ಅಪ್ಲಿಕೇಶನ್ ಮನಿನ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಇದು ಅಪ್ಲಿಕೇಶನ್ ಸ್ಟೇಜ್ಗೆ ಈ 2 ಎಂಟ್ರಿ ಮುಗೀತು. ಅದಾದಮೇಲೆ ಯಾವುದೇ ಪ್ರಾಬ್ಲಮಲ್ಲಿ ಅಪ್ಲಿಕೇಶನ್ ಅಂತ ಬಂದರೆ ಸೇಮ್ ಎಂಟ್ರಿನೇ ಪಾಸ್ ಮಾಡ್ತೀವಿ. ಅದಾದಮೇಲೆ ಸೆಕೆಂಡ್ ಏನಂತ ಅಂದರೆ ಅಲಾಟ್ಮೆಂಟ್ ಸ್ಟೇಜಲ್ಲಿ 2.50 ಅಂತ ಹೇಳಿದ್ದಾರೆ ಅಲಾಟ್ಮೆಂಟ್ ಸ್ಟೇಜಲ್ಲಿ. ಸೊ ಅವಾಗ ಏನಂತಂದರೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟು. ಸೊ ಅಲಾಟ್ಮೆಂಟಲ್ಲಿ ಎಷ್ಟು ಹೇಳಿದ್ದಾರೆ ಅಂದರೆ 2.50 × 1 lakh ಶೇರ್ಸ್ ಮಾಡಿದ್ರೆ 2,50,000 ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ. ಸೊ ಇಲ್ಲಿ ಅಲಾಟ್ಮೆಂಟ್ ಅಮೌಂಟ್ ಡ್ಯೂ ಅಂತ ಇದೆ. ಏನಂತಂದರೆ ಇನ್ನೂ ರಿಸೀವ್ ಮಾಡ್ಕೊಂಡಿಲ್ಲ, ಡ್ಯೂ ಇರೋದಕ್ಕೆ ಒಂದು ಎಂಟ್ರಿನ
ಪಾಸ್ ಮಾಡಿದ್ದೀವಿ. ಯಾವುದಂದರೆ ಶೇರ್ ಅಲಾಟ್ಮೆಂಟ್ ಅಕೌಂಟಿಂದ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ 2,50,000 ಬರಬೇಕು ಅಂತ. ಅದಾದಮೇಲೆ ಫೋರ್ತ್ ಎಂಟ್ರಿ ಏನು ಬರುತ್ತೆ ಅಂದರೆ ಇದು ಬ್ಯಾಂಕ್ ಅಕೌಂಟ್ ಡೆಟಾ ಟು ಶೇರ್ ಅಲಾಟ್ಮೆಂಟ್ ಅಕೌಂಟು ಎಷ್ಟಂತ ಅಂದರೆ 2,50,000 ಆಗುತ್ತೆ. ಅಲ್ಲಿಗೆ ಅಲಾಟ್ಮೆಂಟ್ ಸ್ಟೇಜ್ಗೆ 2 ಎಂಟ್ರಿ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ಅಮೌಂಟ್ ಅಲಾಟ್ಮೆಂಟ್ ಸ್ಟೇಜಲ್ಲಿ 2.50 ಇರೋದ್ರಿಂದ 1,00,000 ಶೇರ್ಸ್ಗೆ 2,50,000 ಆಗುತ್ತೆ. ನೆಕ್ಸ್ಟು ಫಸ್ಟ್ ಕಾಲಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಇವನ್ ಫಸ್ಟ್ ಕಾಲಲ್ಲೂ ಕೂಡ 2.50 ಆನ್ ಫಸ್ಟ್ ಕಾಲ್ ಅಂತ ಹೇಳಿದ್ದಾರೆ. ಸೊ ಅವಾಗ ಏನು ಎಂಟ್ರಿ ಬರುತ್ತೆ ಅಂದರೆ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೇಟಾ ಟು ಏನು ಬರುತ್ತೆ ಅಂದರೆ 1 ಸೆಕೆಂಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಫಸ್ಟ್ ಕಾಲಲ್ಲಿ ಅಮೌಂಟ್ ಎಷ್ಟಿದೆ ಅಂತಂದರೆ 2.50 ಇದೆ ಇಂಟು 1,00,000 ಮಾಡಿದ್ರೆ 2,50,000 ಆಗುತ್ತೆ. ಅಂದರೆ ಇಲ್ಲಿ ನೋಡಿ ಎಂಟ್ರಿ ಫಸ್ಟ್ ಕಾಲ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 2,50,000 ಬೀಯಿಂಗ್ ಫಸ್ಟ್ ಕಾಲ್ ಅಮೌಂಟ್ ಡ್ಯೂ ಅಂತ ತಗೊಳ್ಳಿ, ಯಾಕಂದರೆ ಇಷ್ಟು ಬರಬೇಕು ಡ್ಯೂ ಅಂತ ಇದೆ. ಆದರೆ ರಿಸೀವ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ಫಸ್ಟ್ ಕಾಲಲ್ಲಿ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ಫಸ್ಟ್ ಕಾಲ್ 5,000 ಶೇರ್ಸ್. ಟೋಟಲ್ ಇಲ್ಲಿ 1,00,000 ಶೇರ್ಸಲ್ಲಿ 5,000 ಶೇರ್ಸು ಅಮೌಂಟ್ ಕೊಡ್ತಾ ಇಲ್ಲ, ಅದು ಕಾಲ್ಸ್ ಇನ್ ಅರಿಯರ್ಸ್ ಆಗಿದೆ. ಆವಾಗ ಏನು ಎಂಟ್ರಿ ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೆಟರ್ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಡೆಟರ್ ಟು ಈಕ್ವಿಟಿ ಫಸ್ಟ್ ಕಾಲ್ ಅಕೌಂಟ್ ಅಂತ ಇದೆ. ಸೊ ಫಸ್ಟ್ ಕಾಲಿಗೆ ಬರಬೇಕಾಗಿರೋಷ್ಟು 2,50,000 ಅದರಲ್ಲಿ 5,000 ಶೇರ್ಸು ಅಮೌಂಟ್ ಕೊಡ್ತಾ ಇಲ್ಲ ಅಂದರೆ 2.50 ಇಂಟು 5,000 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 12,500. ಸೊ ಇಲ್ಲಿ ಏನಂತಂದರೆ 2.50 ಇಂಟು 5,000 ಮಾಡಿದ್ರೆ ಇಲ್ಲಿ 12,500 ಅಮೌಂಟು ಇದು ಬರ್ತಿಲ್ಲ. ಸೊ ನಮಗೆ ರಿಮೈನಿಂಗ್ ಎಷ್ಟು ಶೇರ್ಸ್ ಅಂತ ಅಂದರೆ ಇಲ್ಲಿ 95,000 ಶೇರ್ಸ್ ಇಂಟು 2.50 ಮಾಡಿದ್ರೆ ನಮಗೆ ಎಷ್ಟು ಬಂದಿದೆ ಅಂದರೆ 2,37,500 ರಿಸೀವ್ ಮಾಡ್ಕೊಂಡಿದ್ದೀವಿ. ಇದೆರಡನ್ನು ಟೋಟಲ್ ಮಾಡಿ ನಾವು ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ 2,50,000 ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬೀಯಿಂಗ್ ಏನಂತ ಅಂದರೆ ಬೀಯಿಂಗ್ ಫಸ್ಟ್ ಶೇರ್ ಕಾಲ್ ಅಮೌಂಟ್ ರಿಸೀವ್ಡ್, ಡ್ಯೂಗೆ ಏನು ಕಾಲ್ಸ್ ಇನ್ ಅರಿಯರ್ಸ್ ಬರಲ್ಲ, ರಿಸೀವ್ ಮಾಡ್ಕೋಬೇಕಾದ್ರೆ ಮಾತ್ರ ಬೀಯಿಂಗ್ ಫಸ್ಟ್ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಟರ್ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಡೆಟರ್ ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಂತ ತೊಗೊಳ್ತೀವಿ. ಅದಾದಮೇಲೆ ನೆಕ್ಸ್ಟು ಫೈನಲ್ ಕಾಲ್ಗೆ ಏನು ಎಂಟ್ರಿ ಅಂತಂದರೆ ಇಲ್ಲಿ ಆ್ಯಂಡ್ ಬ್ಯಾಲೆನ್ಸ್ ಇನ್ ಫೈನಲ್ ಕಾಲ್ ಇಲ್ಲಿ 3 ರೂಪೀಸ್, ಇಲ್ಲಿ 2.5, ಇಲ್ಲಿ 2.5 ಟೋಟಲ್ ಎಷ್ಟಾಗುತ್ತೆ ಅಂದರೆ 8 ರೂಪೀಸ್ ಆಗುತ್ತೆ. ಇನ್ನು 10ನಲ್ಲಿ ರಿಮೈನಿಂಗ್ ಎಷ್ಟು ಅಂದರೆ 2 ರೂಪೀಸ್ನ ನಾವು ಫೈನಲ್ ಕಾಲಲ್ಲಿ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಏನು ಎಂಟ್ರಿ ಅಂತಂದರೆ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಟರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟು ಎಷ್ಟಂತಂದರೆ 2 ರೂಪೀಸ್ 1,00,000 ಶೇರ್ಸ್ಗೆ ಇಲ್ಲಿ ಟೋಟಲ್ ನಮಗೆ 2,00,000 ರೂಪೀಸ್ ಆಗುತ್ತೆ. ಸೊ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 2,00,000 ಬೀಯಿಂಗ್ ಫೈನಲ್ ಶೇರ್ ಕಾಲ್ ಡ್ಯೂ ಅಂದರೆ ಈ ಅಮೌಂಟ್ ಇನ್ನೂ ಡ್ಯೂ ಇದೆ. ಇದನ್ನು ರಿಸೀವ್ ಮಾಡ್ಕೋಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಡೇಟರ್ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಫೈನಲ್ ಅಕೌಂಟ್ ಅಂತ ಇದೆ. ಸೊ ಇಲ್ಲಿ ಏನಂತ ಅಂದರೆ ಫೈನಲ್ ಕಾಲಲ್ಲಿ 18,000 ಶೇರ್ಸ್ ಅಮೌಂಟು ಮನಿ ರಿಸೀವ್ ಆಗಿಲ್ಲ. ಅದಕ್ಕೆ ಎಷ್ಟಂತಂದರೆ 2 ಇಂಟು 18,000 ಮಾಡಿದ್ರೆ 36 ಬರುತ್ತೆ. ಅದರಲ್ಲಿ ಸೊ ಇಲ್ಲಿ ಏನಂತ ಅಂದರೆ ಟೋಟಲ್ 1,00,000 ಶೇರ್ಸ್ಗೆ ನಮಗೆ 2,00,000 ಆಗುತ್ತೆ. ಬಟ್ ನಾವು 18,000 ಶೇರ್ಸ್ನ ರಿಸೀವ್ ಮಾಡ್ಕೊಳ್ತಾ ಇಲ್ಲ. 18,000 ಶೇರ್ಸ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂದರೆ 36,000 ಆಗುತ್ತೆ. ಇನ್ನು ರಿಮೈನಿಂಗ್ 82,000 ಶೇರ್ಸ್ಗೆ 2 ರೂಪೀಸ್ ಅಂತ ಅಂದರೆ 1,64,000 ಆಗುತ್ತೆ. ಎರಡನ್ನೂ ಟೋಟಲ್ ಮಾಡಿ ಟು ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ಗೆ 2,00,000ನ ಟ್ರಾನ್ಸ್ಫರ್ ಮಾಡಿದ್ದೀವಿ. ಬೀಯಿಂಗ್ ಫೈನಲ್ ಶೇರ್ ಕಾಲ್ ಅಮೌಂಟ್ ರಿಸೀವ್ಡ್ ಅಂತ ತಗೊಳ್ಳಿ. ಸೊ ಇಲ್ಲಿ ಏನಂತ ಅಂದರೆ ಪ್ರತಿಯೊಂದು ಸ್ಟೇಜ್ಗೂ ಕೂಡ 2 ಎಂಟ್ರಿನ ಪಾಸ್ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟನ್ನು ಕೂಡ ಈ ಒಂದು ಜರ್ನಲ್ ಎಂಟ್ರೀಸ್ ಪ್ರಾಬ್ಲಮ್. ಸೊ ನಿಮಗೆ ಸೆಕ್ಷನ್ ಸಿನಲ್ಲಿ ಟೋಟಲ್ 5 ಪ್ರಾಬ್ಲಮ್ ಇದೆ. ಇದರಲ್ಲಿ ಈ ವಿಡಿಯೋದಲ್ಲಿ 3 ಪ್ರಾಬ್ಲಮ್ನ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದು ಅಂತ ಅಂದರೆ ಒಂದು ಅಂಡರ್ ರೈಟರ್ಸ್ ಆಫ್ ಶೇರ್ಸು ಮತ್ತು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡಬೇಕು. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಆರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್. Thank you.